ನಾಟಕ ಒಂದು ಎಂತ ಅದ್ಭುತವಾದ ಒಂದು ಮೀಡಿಯಂ ಅಂತಂದ್ರೆ ನಾವು ನಮ್ಮ ಸ್ವಭಾವನೆ ಬದಲಾವಣೆ ಮಾಡ್ಕೋಬಹುದು. ನಾವು ಮಾತಾಡೋ ಶೈಲಿ, ನಾವು ಮಾತಾಡೋ ರೀತಿ, ಇನ್ನೊಬ್ಬರನ್ನ ಅಡ್ರೆಸ್ ಮಾಡೋ ರೀತಿ, ಅಥವಾ ಸ್ಟೇಜ್ ಮೇಲೆ ನಾವು ಹೇಗೆ ಬಿಹೇವ್ ಮಾಡಬೇಕು, ಇದಿಷ್ಟನ್ನು ಅರ್ಥ ಮಾಡ್ಕೊಳ್ಬೋದು. ಈ ಕಲೆ ಬೆಳೆಸ್ಕೊಂಡು ನಾವು ಯಾವತ್ತೋ ಒಂದ್ ದಿವಸ 4 ಜನರ ಮುಂದೆ ಬಂದು ನಿಂತ್ಕೊಂಡ್ರೆ ಅವ್ರು ನಮ್ಗೆ ತುಂಬಾ ಗೌರವಿಸ್ತಾರೆ. ಈ ಗೌರವ ಸಿಕ್ಕುತ್ತೆ. ಆಮೇಲೆ ನಿಜವಾದ ಒಂದು ಕಲ್ಚರಲ್ ಲೀವಿಂಗ್ ಬರ್ಬೇಕು ಅಂತಂದ್ರೆ ನಾವು ನಾಟಕದಲ್ಲಿ ಬಯಸ್ಬೇಕು. ಬಟ್ ಒಂದೇ ಒಂದು, ಎಲ್ಲರೂ ಹೀರೋ ಆಗಕ್ಕಾಗಲ್ಲ, ಎಲ್ಲಾ ಪಾತ್ರನೂ ಮಾಡ್ಬೇಕಾಗತ್ತೆ. ಸೊ ಇವತ್ತು ಅವನು ಮಾಲೀಕ ಆಗ್ಬೋದು, ನಾಳೆ ದಿವಸ ಮಾಲಿ ಆಗ್ಬೋದು, ಇಂಥ ಪಾತ್ರಗಳೆಲ್ಲ ಬರುತ್ತೆ. ಬಟ್ ಆ ನಾಟಕದಲ್ಲಿ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಅದು ಬಹಳ ಮುಖ್ಯ ಅಂತ ನಾನು ಅಂತೀನಿ. ಇನ್ನು ನಾಟಕದಲ್ಲಿ ಅನೇಕ ವಿಭಾಗಗಳಿವೆ ನೋಡಿ. ನಾಟಕ ರಚನೆ ಮಾಡ್ಬೋದು, ನಾಟಕಕಾರ ಆಗ್ಬೋದು, ಪ್ಲೇ ರೈಟ್ ಅಂತ. ಆಮೇಲೆ ಸಂಭಾಷಣೆ ಬರೀಬೋದು, ಆಮೇಲೆ ಅದಕ್ಕೆ ನಿರ್ದೇಶನ ಮಾಡ್ಬೋದು. ಈ ನಿರ್ದೇಶಕ, ನಟ, ಅದಲ್ಲದೆ ರಂಗಸಜ್ಜಿಕೆ. ನಿರ್ದೇಶಕನಿಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಬಹಳ ಮುಖ್ಯವಾಗಿ ಬೇಕಾಗಿದ್ದು ಅಂತಂದ್ರೆ ನಿರ್ದೇಶಕ ನಾಟಕಗಳನ್ನು ಚೆನ್ನಾಗಿ ಓದ್ಕೊಂಡಿರ್ಬೇಕು. ಅಥವಾ ಅವನ್ ಯಾವ ನಾಟಕನ ಡೈರೆಕ್ಟ್ ಮಾಡ್ಬೇಕು ಅಂತ ಅವ್ನ ಮನಸ್ಸು ಬರುತ್ತೋ ಆ ನಾಟಕದ ಬಗ್ಗೆ ಅವ್ನು ಸಾಕಷ್ಟು ರಿಸರ್ಚ್ ಮಾಡಿ, ಸಾಕಷ್ಟು ಹೋಮ್ವರ್ಕ್ ಮಾಡಿ ಅವನು ಅದನ್ನು ತಯಾರು ಮಾಡ್ಕೊಂಡ್ರೆ ಅವ್ನು ಡೈರೆಕ್ಟ್ ಮಾಡೋದು ಬಹಳ ಸುಲಭ ಆಗುತ್ತೆ. ನಾಟಕ ತುಂಬಾ ಯಶಸ್ಸು ಆಗುತ್ತೆ. ಆಮೇಲೆ ರಂಗಸಜ್ಜಿಕೆ. ಈ ರಂಗಸಜ್ಜಿಕೆ ಅಂತ ಹೇಳಿದ್ರೆ ಇದು ರಂಗಸಜ್ಜಿಕೆ ನಾವು ರಂಗನ ಅಂದ್ರೆ ಆ ಸ್ಟೇಜ್ ಅನ್ನ ಹೇಗೆ ಬಳಸ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಮುಖ್ಯಮಂತ್ರಿ ನಾಟಕ ನೋಡಿರ್ಬೋದು. ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಆ ರಂಗನ ಸ್ಟೇಜ್ ನ 3 ಭಾಗವಾಗಿ ಮಾಡ್ಕೊಂಡಿದ್ದೀವಿ ಮುಖ್ಯಮಂತ್ರಿ ನಾಟಕದಲ್ಲಿ. ಇಲ್ಲಿ ಮುಖ್ಯಮಂತ್ರಿ ಮನೆ ಆಫೀಸ್ ಇದೆ, ಅಲ್ಲಿ ಡೈನಿಂಗ್ ಹಾಲ್ ಇದೆ, ಇನ್ನೊಂದ್ ಕಡೆ ಪಾರ್ಟಿ ಆಫೀಸ್ ಇದೆ, ಇಲ್ಲಿ ಇನ್ನೊಬ್ಬ ಮಂತ್ರಿ ಮನೆ ಇದೆ. ಈ ತರ ಈ ಬೆಳಕನ್ನ ಬಳಸ್ಕೊಂಡು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅದನ್ನು ತೋರಿಸೋದಕ್ಕೆ ಅವಕಾಶ ಆಗುತ್ತೆ. ಒಂದೇ ಸ್ಟೇಜ್ ಅಲ್ಲಿ 4 ಸಿಚುಯೇಷನ್ ಅನ್ನು ತೋರ್ಸಕ್ ಅನುಕೂಲ ಆಗುತ್ತೆ. ಈಗ ಫೋನಲ್ಲಿ ಮಾತಾಡ್ತಾರೆ ಮುಖ್ಯಮಂತ್ರಿ, ಇನ್ನೊಬ್ಬ ಮಂತ್ರಿ ಹತ್ರ ಮಾತಾಡ್ತಾರೆ. ಈ ಸ್ಟೇಜ್ ಅಲ್ಲಿ ಅವ್ರ ಮುಖ್ಯಮಂತ್ರಿ ಆಫೀಸಲ್ಲಿ ಕುತ್ಕೊಂಡು ಇವ್ರು ಮಾತಾಡ್ತಿರ್ತಾರೆ, ಆ ಮಂತ್ರಿ ಅವ್ರ ಮನೇಲಿ ಕುತ್ಕೊಂಡು ಮಾತಾಡ್ತಿರ್ತಾರೆ. ಎರಡನ್ನೂ ಸೆಮಲ್ಟೇನಿಯಸ್ ಆಗಿ ನಾವು ತೋರ್ಸಕ್ ಸಾಧ್ಯವಾಗುತ್ತೆ. ಆ ಇಬ್ಬರ ನಡುವೆ ನಡೆಯುವಂತ ಡೈಲಾಗು, ಅದರಲ್ಲಿರುವಂತಹ ಕುತಂತ್ರಗಳು, ಅದೆಲ್ಲಾನು ಅಲ್ಲಿ ಅರ್ಥ ಮಾಡ್ಕೊಳಕ್ಕಾಗತ್ತೆ. ಇದೆಲ್ಲಾನು ಇದು ರಂಗ ಸಜ್ಜಿಕೆ ಅದ್ರಲ್ಲಿ ಮಾಡ್ಕೊಳಕ್ಕಾಗತ್ತೆ. ಆಮೇಲೆ ರಂಗ ಪರಿಕರಗಳು. ಅಂದ್ರೆ ನಾವು ಸ್ಟೇಜ್ ಅಲ್ಲಿ ಏನೇನ್ ಪ್ರಾಪರ್ಟಿ ಯೂಸ್ ಮಾಡ್ತೀವ. ಈಗ ನಾನು ನೀರ್ ಕುಡಿಬೇಕಾದ್ರೆ ಲೋಟ ಕೊಡ್ಬೇಕು. ಆ ಲೋಟ ನಾನು ತಂದಿಟ್ಟಿರ್ಬೇಕಲ್ಲ, ಅಥವಾ ನಾನು ಅಲ್ಲಿ ಹೋಗಿ ಬಗ್ಗಿಸ್ಕೊಂಡು ಲೋಟ ಹಾಕೊಂಡು ಕುಡಿಯುವಂತ ಜಗ್ಗಿಟ್ಟಿರ್ಬೇಕು. ಆ ಜಗ್ಗು ಲೋಟ ಅದಷ್ಟು ಕೊಡ್ಬೇಕು. ಹಾಗೆ ರಂಗ ಪರಿಕರಗಳು ಬೇಕಾದಷ್ಟು ಬರುತ್ತೆ. ಇದನ್ನೆಲ್ಲಾನು ಒಂದು ಒಬ್ಬ ಅದರ ಮೇಲೆ ತನ್ನ ನೈಪುಣ್ಯತೆ ಬೆಳೆಸ್ಕೊಂಡ್ರೆ ಅದು ಒಳ್ಳೆ ಅವಕಾಶ ಸಿಕ್ಕುತ್ತೆ. ಆಮೇಲೆ ಈ ಲೈಟ್, ದೀಪಾಲಂಕಾರ ಮಾಡೋದು ಇದೆಯಲ್ಲ, ಇದೊಂದು ದೊಡ್ಡ ಕಲೆ. ಆ ದೀಪ ಸಂಯೋಜನೆ ಮಾಡೋದಾದ್ರೆ ಎಲ್ಲಿ ಲೈಟ್ ಕೊಡ್ಬೇಕು, ಇಲ್ಲಿ ಸ್ಪಾಟ್ ಕೊಡ್ಬೇಕಾ ಅಥವಾ ಅಲ್ಲಿ ಕೊಡ್ಬೇಕಾ, ಯಾವಾಗ ಕೊಡ್ಬೇಕು, ಇಲ್ಲಿ ಡಲ್ ಆಗಿ ಕೊಟ್ರೆ ಏನ್ ಎಫೆಕ್ಟ್ ಇರುತ್ತೆ, ಅಲ್ಲಿ ಬ್ರೈಟ್ ಆಗಿ ಕೊಟ್ರೆ ಏನ್ ಎಫೆಕ್ಟ್ ಇರುತ್ತೆ, ಇದೆಲ್ಲಾನು ಮಾಡ್ಬೋದು. ಸೈಡ್ ವಿಂಗ್ ಇಂದ ಲೈಟ್ ಕೊಡೋದು. ನಿಮ್ಮ ಭಾವನೆ, ನೀವು ಏನೋ ಒಂದು ತುಂಬಾ ಸೀರಿಯಸ್ ವಿಷಯ ಹೇಳ್ತಾ ಇದ್ದೀರಾ ಅನ್ಕೊಳ್ಳಿ, ಆಗ ಸ್ವಲ್ಪ ನಿಮ್ ಲೈಟ್ ಡಲ್ ಮಾಡೋದು, ನಿಮ್ಮನ್ನ ಹಾಫ್ ಅಲ್ಲಿ ಒಂದು ಶಾಡೋದಲ್ಲಿ ತೋರಿಸೋದು ಅಥವಾ ಪ್ರೊಫೈಲ್ ತೋರಿಸೋದು, ಇಂಥದ್ದೆಲ್ಲ ಮಾಡಿದಾಗ ಆ ಕ್ಯಾರೆಕ್ಟರ್ ಚೆನ್ನಾಗಿ ಬಿಲ್ಡಪ್ ಆಗುತ್ತೆ. ಅದರಿಂದ ಈ ದೀಪ ಸಂಯೋಜನೆ ತುಂಬಾ ಒಂದು ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಇನ್ ನಾಟಕ, ಡ್ರಾಮಾ. ಸೊ ಇದನ್ನು ಬೆಳೆಸ್ಕೋಬಹುದು ನೀವು, ಇದು ಒಂದು ಕಲೆ ಬೆಳೆಸ್ಕೋಬಹುದು. ಆಮೇಲೆ ನಾಟಕದಲ್ಲಿ ನೀವು ಈ ನಾಟಕದ ಬಗ್ಗೆ ಪ್ರಚಾರ ಮಾಡೋದು ಕೂಡ ಬಹಳ ಮುಖ್ಯ. ಎಷ್ಟೋ ಸಲ ನಾವು ಎಲ್ಲರೂ ಸೇರ್ಕೊಂಡು ನಾಟಕ ಮಾಡ್ಬಿಡ್ತೀವಿ, ಬಟ್ ಇದು ಪ್ರಚಾರ ಆಗಿರೋದು. ಈ ಪ್ರಚಾರ ಮಾಡೋದು ಒಂದು ಕಲೆ. ಈ ಬೇಕಾದಷ್ಟು ಸ್ಟೈಲ್ ಅಲ್ಲಿ ಪ್ರಚಾರ ಮಾಡ್ತೀವಿ. ಪೋಸ್ಟರ್ ಹಾಕ್ಬೋದು, ಬ್ಯಾನರ್ ಹಾಕ್ಬೋದು, ಎಲ್ಲೋ ಹೋಗ್ಬೋದು, ಆಕಾಶವಾಣಿಯಲ್ಲಿ ಹೇಳ್ಬೋದು, ಅಥವಾ ಒಬ್ಬರಿಂದ ಒಬ್ರಿಗೆ ಹೇಳ್ಕೊಂತ ಬರ್ಬೋದು. ಇಲ್ದಿರಿ ನಿಮ್ಗೆ ಗೊತ್ತಿರ್ಬೋದು, ಹಿಂದೆ ಎಲ್ಲ ನಾವು ಸೈಕಲ್ಗೆ ಮೈಕ್ರೋಫೋನ್ ಕಟ್ಕೊಂಡು ಆರ್ನ್ ಹಾಕೊಂಡು ಇದನ್ನ ಪ್ರಚಾರ ಮಾಡ್ತಾ ಇದ್ವಿ. ಈ ತರದ್ದೆಲ್ಲ ಇರುತ್ತೆ. ನಾವು ಹಿಂದೆ ಏನ್ ಮಾಡ್ತಿದ್ವಿ ಅಂದ್ರೆ, ಬ್ಯಾನರ್ ಕಟ್ಬೇಕಾದ್ರೆ ಬೆಂಗಳೂರಿನಲ್ಲಿ ಬಹಳ ಕಷ್ಟ ಆಯ್ತು. ಇಟ್ಸ್ ನಾಟ್ ಅಲೋಡ್. ಸೊ ಎಲ್ಲಿ ಗೋಡೆಯಲ್ಲಿ ಅಂಟಿಸ್ಕೊಡುದು ಅಂತ ನಾವೆಲ್ಲರೂ ಏನ್ ಮಾಡ್ತಿದ್ವಿ, ಸೈಕಲ್ ಮೇಲೆ ಕುತ್ಕೊಂಡು ಅದನ್ನೊಂದು ಈ ಇದು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು, ಅನ್ನದ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು, ಗಂಜಿ ಪೇಸ್ಟ್ ಮಾಡ್ಕೊಂಡು ಆ ಪೋಸ್ಟರ್ಗಳನ್ನ ರಾತ್ರಿ ಹೊತ್ತು ಹೋಗಿ ಅಂಟಿಸ್ಬಿಟ್ಟು ಬಂದ್ಬಿಡ್ತಿದ್ವಿ.
ಬೆಳಗಾಗೋತ್ತು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ, ಇಲ್ಲದ್ರೆ ಪೊಲೀಸ್ನವ್ರು ಬಂದು ಹೊಡಿಯೋರು, ಇಂಥದ್ರಲ್ಲೂ ಏಟೆಲ್ಲ ತಿಂದಿದೀವಿ ನಾವು. ಸೊ ಈ ತರ ಎಲ್ಲ ಇರುತ್ತೆ. ಅಂದ್ರೆ ಪ್ರಚಾರ ಕಲೆ ಕೂಡ ಒಂದು ಬಹಳ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ, ಅದನ್ನು ಬೆಳೆಸ್ಕೋಬಹುದು. ಮತ್ತೆ ಮೇಕಪ್ ಅನ್ನೋದು ಇದೆಯಲ್ಲ, ಇದರಲ್ಲಿ ನಿಮ್ಗೆ ಆಸಕ್ತಿ ಬಂದ್ರೆ ನಿಜವಾಗೂ ತುಂಬಾ ತುಂಬಾ ಒಳ್ಳೆ ಫೀಲ್ಡ್ ಅದು. ಯಾವ್ಯಾವ ತರದ ಕ್ಯಾರೆಕ್ಟರ್ ಬರುತ್ತೋ, ಯಾವ್ಯಾವ ತರ ಕ್ಯಾರೆಕ್ಟರ್ನ ನಾವು ಹೇಗೆ ಡೆವಲಪ್ ಮಾಡ್ಬೋದು ಅಂತ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಅವನ್ಗೆ ನೀವೊಂದು ಹೇಳ್ಬಿಟ್ರೆ ಸಾಕು, ಇವನ್ ಭೀಮನಿಗೆ ನಾಮ ಹಾಕಬೇಕು, ಹಿಂಗ ಹಾಕ್ಬೇಕು, ಚುಕ್ಕೆ ಹಾಕ್ಬೇಕು, ಅಥವಾ ಇನ್ನೇನೋ ಒಂದು ಕುಂಕುಮ ಮಾಡಬೇಕು, ಅದೆಲ್ಲ ಅವನಿಗೆ ಗೊತ್ತಿರುತ್ತೆ. ಅವನು ಅದನ್ನ ನಾನು ತಯಾರು ಮಾಡ್ತಾನೆ. ಇನ್ನೊಂದು ಹೆಂಗಸಿಗೆ ಜಡೆ, ಯಾವ ತರ ಜಡೆ ಕೊಡಬೇಕು, ಮತ್ತೆ ಅವಳು ಎಲ್ಲಿ ಡಲ್ ಮಾಡಬೇಕು, ಎಲ್ಲಿ ಬ್ರೈಟ್ ಮಾಡಬೇಕು. ಈ ಫಾರ್ ಎಕ್ಸಾಂಪಲ್ ನನ್ನ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡುವಾಗ, ಆಮೇಲೆ ನಿಮಗ್ ಡಲ್ ಮಾಡೋ ಅವನೇ ಸುಮ್ಮನೆ ಪಳಪಳ ಅಂತ ಹೊಳಿತಾನೆ ಹಿಂಗಂತಿದ್ರು. ಸೊ ಅದು ಕ್ಯಾಮ್ರಾದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ. ನನ್ನ ಇಲ್ಲಿ ಪಳಪಳ ಅಂತ ಹೊಡೆದ್ರೆ ನಿಮ್ಗೆ ಅದು ರಿಫ್ಲೆಕ್ಟ್ ಆಗುತ್ತೆ. ಸೊ ನಿಮ್ಗೆ ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರ ನನ್ನ ಡಲ್ ಮಾಡ್ಬೇಕಾಗುತ್ತೆ. ಸೊ ಈ ತರ ಸಂದರ್ಭಗಳೆಲ್ಲ ಇರುತ್ತೆ. ಈ ಕಲೆನ ಬೆಳೆಸ್ಕೋಬಹುದು. ಮೇಕಪ್ ಅನ್ನು ಬೆಳೆಸ್ಕೊಂಡ್ರೆ, ಮೇಕಪ್ ಆರ್ಟಿಸ್ಟ್ ಇಲ್ಲದೆ ನಾಟಕ ಮಾಡಕ್ ಆಗೋದೇ ಇಲ್ಲ. ಅದರಿಂದ ನಿಮ್ಗೆ ಡಿಮಾಂಡ್ ಕೂಡ ಜಾಸ್ತಿ ಬರುತ್ತೆ. ಸೊ ಇದೊಂದು ಕಲೆ ಕೂಡ ಬೆಳೆಸ್ಕೋಬಹುದು. ಆಮೇಲೆ ಬಹಳ ಮುಖ್ಯವಾದ ಇನ್ನೊಂದು, ನಾನು ಅವತ್ತು ಕೂಡ ಒಂದು ಭಾಷಣದಲ್ಲಿ ಹೇಳಿದೆ, ಈ ಮೈಮ್ ಅಂತ ಒಂದಿದೆ. ಈ ಮೈಮ್ ಅನ್ನೋದ್ರಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಕೆಲವು ಕಡೆ ನೋಡಿರ್ಬೋದು, ಆ ಆರ್ಟಿಸ್ಟ್ ಕಪ್ಪು ಬಟ್ಟೆ ಹಾಕೊಂಡಿರ್ತಾನೆ, ಪೂರ್ತಿ ಕಪ್ಪು ಬಟ್ಟೆ ಹಾಕೊಂಡಿರ್ತಾನೆ, ಮುಖಕ್ಕೆ ಮಾತ್ರ ಬಿಳಿ ಬಣ್ಣ ಹಚ್ಚಿರ್ತಾನೆ, ಸಂಪೂರ್ಣ ಬಿಳಿ ಬಣ್ಣ ಹಚ್ಚಿರ್ತಾರೆ. ಐಬ್ರೋ ಹಿಂಗ್ ರೈಸ್ ಆಗಿರುತ್ತೆ, ಮತ್ತೆ ಲಿಪ್ಸ್ ಇಂಥದನ್ನ ಮಾತ್ರ ಹೈಲೈಟ್ ಮಾಡಿರ್ತಾರೆ. ಬಟ್ ಅವನೇನ್ ಮಾಡ್ಬೇಕು ಅಂತಂದ್ರೆ, ಆಕ್ಟಿಂಗ್ ಅನ್ನ ಮಾಡ್ಬೇಕು. ಅದರಲ್ಲಿ ಒಂದು ಚೂರು ಮಾತಿರೋದಿಲ್ಲ, ಸಂಗೀತ ಇರೋದಿಲ್ಲ, ಅಥವಾ ಇನ್ನೇನು ಇರೋಲ್ಲ, ಅವನ್ ಮಾತ್ರ ಸ್ಟೇಜ್ ಅಲ್ಲಿ ಇರ್ತಾನೆ. ಆ ಕಲೆನ ಬೆಳೆಸ್ಕೊಂಡ್ರೆ ಅದ್ ಎಷ್ಟು ಅದ್ಭುತವಾಗಿ ನೀವು ಆಡಿಯನ್ಸ್ ನ ಪ್ಲೀಸ್ ಮಾಡ್ಬೋದು, ಆಡಿಯನ್ಸ್ಗೆ ಎಫೆಕ್ಟ್ ಕೊಡ್ಬೋದು ಅನ್ನೋದು ಬರುತ್ತೆ. ಈ ಫಾರ್ ಎಕ್ಸಾಂಪಲ್ ನಲ್ಲಿ ತಿರುಗಿಸೋದು, ಈಗ ಹೋಗಿ ನಲ್ಲಿ ತಿರುಗಿಸ್ತೀರಾ, ನಲ್ಲಿ ತಿರುಗಿಸಿದಾಗ ಅಲ್ಲಿ ನೀರ್ ತೊಟ್ಟಾಗ್ತಿದೆಯಲ್ಲ ಅಂತ ನಿಲ್ಲಿಸ್ಬೇಕು ಅಂತ ನೀವು ಹೋಗ್ತೀರಾ. ಹೀಗೆ ನಿಲ್ಸಕ್ಕೆ ಅಂತ ಹಿಂಗ್ ಟರ್ನ್ ಮಾಡಿದ್ರೆ ಅದು ಕಿತ್ಕೊಂಡ್ ಬಂದ್ಬಿಡು. ಟ್ಯಾಪ್ ಅಲ್ಲಿ ಮೇಲೆ ಹೆಡ್ ಕಿತ್ಕೊಂಡ್ ಬಂದ್ಬಿಟ್ರೆ ನೀರ್ ಹಿಂಗ್ ಸ್ಪ್ರೆಡ್ ಆಗುತ್ತೆ. ಅದನ್ನ ಅವ್ನು ಹೇಗ್ ತೋರಿಸ್ತಾನೆ. ನಮ್ಮಲ್ಲಿ ಒಬ್ಬ ಕಲಾವಿದ ಮಂಜು ಅಂತ ಒಬ್ಬ ಇದ್ದಾನೆ. ಅವನು ಒಂದು ಪಾತ್ರ ಮಾಡ್ತಾನೆ. ಒಂದ್ ಹೆಂಗಸು ಸ್ನಾನ ಮಾಡಿ ಬಟ್ಟೆಗಳು ಹಾಕೊಂಡು ಹೊರಗಡೆ ಬರ್ತಾಳೆ, ಆಮೇಲೆ ಮೇಕಪ್ ಮಾಡ್ಕೋತಾಳೆ. ಅವಳು ಹೀಗೆ ಜಡೆ ತೆಗಿಯೋದು, ಆಮೇಲೆ ಅದನ್ನ ಮುಖ ಕೂದಲೆಲ್ಲ ಡ್ರೈ ಮಾಡೋದು, ಹಿಂದೆ ಇದನ್ನ ಟವಲ್ ಕಟ್ಕೊಳ್ಳೋದು, ಅದನ್ನ ಡ್ರೈ ಮಾಡೋದು, ಆಮೇಲೆ ಆ ಟವಲ್ ಒಣಗಿ ಹಾಕೋದು, ಆಮೇಲೆ ಆ ಜಡೆ ಈ ಕಡೆಯಿಂದ ಈ ಕಡೆ ಬದಲಾಯಿಸೋದು, ಆಮೇಲೆ ಬಟ್ಟೆಗಳೆಲ್ಲ ಹಾಕೊಳ್ಳೋದು, ಸೀರೆ ಉಟ್ಕೊಳ್ಳೋದಿಲ್ಲ, ಅದೇನೋ ಹಿಂಗೆ ಮಡಸ್ಕೊಂಡ್ ಬರ್ತಾರೆ, ಹಿಂಗೆಲ್ಲ ಮಡಸ್ಕೊಂಡ್ ಹಿಂಗ್ ಸಿಕ್ಕಿಸ್ಕೋತಾರೆ. ಆಮೇಲೆ ಇದನ್ನ ಹಿಂಗ್ ಹೊತ್ಕೋತಾರೆ. ಆಮೇಲೆ ಹೊರಡುವಾಗ ಅಲ್ಲೊಂದು ಬ್ಯಾಗ್ ಇಟ್ಟಿರ್ತಾಳೆ, ಬ್ಯಾಗ್ ತಗೊಂಡು ತಗಲ ಹಾಕೋತಾಳೆ. ಹೀಗೆ ಹೋಗೋದು, ಈ ಕೆಲವು ಆಕ್ಟಿವಿಟಿಗಳು ಆ ಹೆಂಗ್ಸ್ ಹೇಗ್ ಮಾಡ್ತಾರೋ ಅದನ್ನ ಸ್ಟೇಜ್ ಮೇಲೆ ಯಾವುದೇ ಪರಿಕರ ಇಲ್ದೇನೆ, ಏನು ಇಲ್ದೇನೆ ಬರೀ ಆಕ್ಟ್ ಮಾಡಿ ತೋರಿಸ್ತಾರೆ. ತುಂಬಾ ತುಂಬಾ ಚೆನ್ನಾಗಿದೆ. ಈ ಮೈಮ್ ಅನ್ನೋ ಕಲೆನ ನಾವು ಬೆಳೆಸ್ಬೋದು. ಇದು ಲಿಟ್ರೇಚರ್ ಬೇಕಾದಷ್ಟು ಕಡೆ ಸಿಕ್ಕುತ್ತೆ, ಯೂಟ್ಯೂಬ್ ಅಲ್ಲಿ ನೋಡ್ಬೋದು, ಅಥವಾ ಕೆಲವು ಟೀಚರ್ಸ್ ಇದ್ದಾರೆ ಮೈಮ್ ಹೇಳ್ಕೊಡೋದಿಕ್ಕೆ. ನಮ್ಮ ಇವತ್ತು ಯಾರಿಗೆ ನಾಟಕದಲ್ಲಿ ಆಸಕ್ತಿ ಇದೆಯೋ ಅಂತವ್ರು ಇದನ್ನ ಬೆಳೆಸ್ಕೋಬಹುದು ಅಂತ ನನ್ಗನ್ಸುತ್ತೆ. ಸರ್, ಈಗ ನೀವು ಈ ನಾಟಕ ಕಲೆ ಬ್ಯಾಕ್ ಗ್ರೌಂಡ್ ಏನಾಗಿರ್ಬೋದು, ಅದರಲ್ಲಿ ಯಾವ್ಯಾವ ತರ ನಮ್ಮನ್ನ ನಾವು ತೊಡಗಿಸಬಹುದು ಅಂತ ಒಂದು ವಿಚಾರ ಹೇಳಿದ್ರಿ. ಈ ನೀವು ಮಾಡಿರೋ ಈ ನಾಟಕದಲ್ಲಿ ಯಾವ್ದ್ರಲ್ಲಿ ಮುಖ್ಯಮಂತ್ರಿ ಆಗಿರ್ಬೋದು, ಈಗ ಮುಖ್ಯಮಂತ್ರಿ ದೇಶ ವಿದೇಶಗಳೆಲ್ಲ ಕೂಡ ಪ್ರದರ್ಶನಗೊಂಡಿದೆ. ಅಲ್ಲಿನ ಒಂದು ನಾಟಕ ನೋಡಕ್ ಬಂದಿರೋರಿಗೆ ಅವರ ಒಂದು ಅಭಿಪ್ರಾಯ ಹೇಗಿತ್ತು ಸರ್? ಅದು ಇದು ತುಂಬಾ ಜಂಬದಿಂದ ಹೇಳ್ಕೊಳ್ಳುವಂತ ವಿಷಯ. ನಾವು ಮುಖ್ಯಮಂತ್ರಿ ನಾಟಕನ ಬಹಳ ಜನ ಇಷ್ಟಪಟ್ಟಿದ್ದಾರೆ. ಹೀಗಾಗಿ ನಮ್ಮ ಅನೇಕ ದೇಶಗಳಲ್ಲಿರುವಂತ ಕನ್ನಡ ಅಭಿಮಾನಿಗಳು, ಕನ್ನಡ ಸಂಘದವರು ನಮ್ಮನ್ನ ನಾಟಕ ಮಾಡಿ ಬನ್ನಿ ಅಂತ ಹೇಳ್ಬಿಟ್ಟು ಕರೆಸಿದ್ರು. ಮೊಟ್ಟ ಮೊದಲನೇದಾಗಿ ಅಮೆರಿಕಾದಲ್ಲಿ 10 ಸೆಂಟರ್ನಿಂದ ಕನ್ನಡ ಸಂಘದಿಂದ ನಮ್ಗೆ ಇನ್ವಿಟೇಷನ್ ಬಂದಿತ್ತು, ನಾನು ನಾಟಕ ಮಾಡ್ಬೇಕು ಅಂತ. ಮೊಟ್ಟ ಮೊದಲು ನಾವು ಶುರು ಮಾಡಿದ್ದು ಲಾಸ್ ಏಂಜಲೀಸ್ ಅಲ್ಲಿ. ಅವರಲ್ಲಿ ಒಂದು ಕನ್ನಡ ಸಂಘ, ಒಬ್ರು ಮಿಸ್ಟರ್ ಶಾಸ್ತ್ರಿ ಅಂತ ಇದ್ರು, ಅವರು ಅದರಲ್ಲಿ ಅಧ್ಯಕ್ಷರಾಗಿದ್ರು. ಅವ್ರ ಮನೇಲೆ ನಮ್ಮನ್ನು ಇಳಿಸ್ಕೊಂಡು ಒಂದು 8 ದಿವಸನೋ ಅಥವಾ 10 ದಿವಸನೋ ಅದೇ ಊರಿನಲ್ಲಿ ಇದ್ಕೊಂಡು ನಾವು ಒಂದು ಕೊನೆ ದಿವಸ ನಾಟಕ ಮಾಡೋದು. ಸಾಮಾನ್ಯವಾಗಿ ಶುಕ್ರವಾರ ರಾತ್ರಿ ನಾಟಕ ಮಾಡ್ತೀವಿ, ಆದ್ರೆ ಶನಿವಾರ ನಿಮ್ಗೆಲ್ಲ ಬಿಡುವಿರುತ್ತೆ ಹಾಗೆ ಅಂತ ಹೇಳಿ. ಅಲ್ಲಿ ಪದ್ಧತಿ ಪ್ರಾಯಶಃ ನಿಮ್ ಪದ್ಧತಿಗೆ ಒಂದು ಹೊಂದಾಣಿಕೆ ಇದೆ ಅನ್ಸುತ್ತೆ. 4 ಗಂಟೆ ಹೊತ್ತಿಗೆ ಬರ್ತೀರಾ, 4 ಗಂಟೆಗೆ ಬಂದ ತಕ್ಷಣ ಊಟ ಮಾಡ್ಬಿಡ್ತೀರಾ. ಅದಾದ್ಮೇಲೆ 6 ಗಂಟೆಯಿಂದ ನಾವು ನಾಟಕ ಶುರು ಮಾಡ್ತೀವಿ.
ಸೊ ಈ ತರ ಆಯ್ತು. ನಾವೇನ್ ಮಾಡಿದ್ವು ಅಂದ್ರೆ ಕೇವಲ 10 ಜನ ಮಾತ್ರ ಹೋಗಿದ್ವು. ಈ 10 ಜನ ಹೋದ್ರೆ, ಬಟ್ ಮುಖ್ಯಮಂತ್ರಿ ನಾಟಕಕ್ಕೆ 24 ಜನನೋ 25 ಜನನೋ ಬೇಕಾಗುತ್ತೆ. ಸೊ ನಾವೇನ್ ಮಾಡೋದು ಅಂದ್ರೆ ಆ ಊರ್ನಲ್ಲಿರುವಂತಹ ಕನ್ನಡ ಸಂಘದಲ್ಲಿರುವಂತಹ ಅಭಿಮಾನಿಗಳು, ನಾಟಕದ ಬಗ್ಗೆ ಆಸಕ್ತಿ ಇರೋ ಅಂತವ್ರನ್ನ ನಾವೇ ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ನಾಟಕ ಹೇಳ್ಕೊಟ್ಟು, ಡೈಲಾಗ್ ಹೇಳ್ಕೊಟ್ಟು, ಆಕ್ಟಿಂಗ್ ಹೇಳ್ಕೊಟ್ಟು ನಮ್ ಶೋಗೆ ಅವ್ರನ್ನ ಇನ್ವಾಲ್ವ್ ಮಾಡ್ಕೋತಿದ್ವಿ. ಇದರಿಂದ ನಿಮಗ್ ಕೂಡ ಆಸಕ್ತಿ ಬರ್ತಿತ್ತು, ಓ ಇವ್ರು ಬಂದಾಗ ನಮಗೂ ಆಕ್ಟ್ ಮಾಡಕ್ ಅವಕಾಶ ಸಿಕ್ಕತ್ತಲ್ಲ ಅಂತ ಹೇಳಿ. ಅದೊಂದು. ಆಮೇಲೆ ಕಾಸ್ಟ್ಯೂಮ್ ನಾವ್ ಇಲ್ಲಿ ನೋಡ್ಕೊಂಡು ಹೋಗಕ್ ಆಗ್ತಿರ್ಲಿಲ್ಲ. ನಿಮ್ಮೂರ್ನಲ್ಲಿ ಏನೇನ್ ಬಟ್ಟೆ ಬರೆ ಸಿಕ್ಕುತ್ತೋ, ದಿಂಬು ಹೊದ್ಕೊಳ್ಳೋದು ಅಂತದ್ ಏನ್ ಸಿಕ್ಕುತ್ತೋ ಅದನ್ನೆಲ್ಲ ಬಳಸ್ಕೊಂಡು ನಾವು ಮಾಡ್ತಿದ್ವು. ಆಮೇಲೆ ಊಟ ಮಾಡ್ಬೇಕು ಅಂತಂದ್ರೆ ಊಟಕ್ಕೆ ಬೇಕಾದಂತ ಪರಿಕರ ಅಥವಾ ಸೌಕರ್ಯ ಏನ್ ಬೇಕೋ ಅದನ್ನ ಅಲ್ಲಿಂದಲೇ ತರಿಸ್ಕೊತಿದ್ವು, ಮಾಡುದು. ಬಟ್ ನಮ್ಗೆ ಒಂದೇ ಒಂದು ಕಷ್ಟ ಆಗಿದ್ದೇನಪ್ಪಾ ಅಂತ ಹೇಳಿದ್ರೆ, ನಾವು ನಾಟಕ ಮಾಡ್ತಾ ಇದ್ದಿದ್ದು ನಿಮ್ಮೂರಿನಲ್ಲಿ ಸಾಮಾನ್ಯವಾಗಿ ಪ್ರೊಫೆಷನಲ್ ಥಿಯೇಟರ್ಗಳಲ್ಲ. ಈ ಹೈಸ್ಕೂಲ್ಗಳು ಅಥವಾ ಯಾವ್ದಾದ್ರು ಸ್ಕೂಲ್ಗಳಲ್ಲಿ ದೊಡ್ಡ ದೊಡ್ಡ ಆಡಿಟೋರಿಯಂ ಇದೆ. ನಿಮ್ಮೂರ್ಲು ಇರ್ಬೋದು ಆ ತರ ದೊಡ್ಡ ದೊಡ್ಡ ಆಡಿಟೋರಿಯಂ ಇದೆ. ಆ ಆಡಿಟೋರಿಯಂ ಅಲ್ಲಿ ನಮಗೆ ಅವಕಾಶ ಕೊಡ್ತಾ ಇದ್ರು. ಬಟ್ ಅಲ್ಲಿ ಒಂದೇ ಒಂದು ಶಾರ್ಟ್ ಕಮಿಂಗ್ ಏನಪ್ಪಾ ಅಂತಂದ್ರೆ, ಅಲ್ಲಿ ಲೈಟ್ ಮತ್ತೆ ಮ್ಯೂಸಿಕ್ ಯೂಸ್ ಮಾಡೋದಕ್ಕೆ ಕಂಟ್ರೋಲ್ ರೂಮ್ ಇರುತ್ತಲ್ಲ, ಅಲ್ಲಿಗೆ ನಮ್ಮನ್ನು ಬಿಡ್ತಿರ್ಲಿಲ್ಲ. ಅವ್ರೇನ್ ಹೇಳೋರು ಅಂದ್ರೆ, ನೀವು ನಿಮ್ಗೆ ಏನ್ ಬೇಕೋ ಅದನ್ನ ಹೇಳಿ, ನಾವು ಮಾಡ್ತೀವಿ ಅಂತ. ಬಟ್ ಅವ್ರಿಗೆ ನಮ್ ನಾಟಕದ ಬಗ್ಗೆ ಹೇಳಿ, ಆ ನಾಟಕಕ್ಕೆ ಯಾವ ರೀತಿಯ ಲೈಟ್ ಕೊಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಏನಾದ್ರೂ ಅರ್ಥ ಆಗ್ತಿರ್ಲಿಲ್ಲ. ಒಂದು ನಮ್ ಭಾಷೆ, ನಮಗೆ ಅವ್ರ ಇಂಗ್ಲಿಷ್ ನಮ್ಗೆ ಅಷ್ಟು ಚೆನ್ನಾಗಿ ಅರ್ಥ ಆಗ್ತಿರ್ಲಿಲ್ಲ, ನಾವ್ ಹೇಳಿದ್ದು ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಹೀಗಾಗ್ಬಿಟ್ಟು ಲೈಟ್ ಸ್ವಲ್ಪ ಕಷ್ಟ ಇತ್ತು. ಅದು ಬಹಳ ಸಂದರ್ಭದಲ್ಲಿ ನಾವು ಜನರಲ್ ಲೈಟ್ಸ್ ಅನ್ನೇ ಬಳಸ್ತಾ ಇದ್ವು. ಬಟ್ ಮುಖ್ಯಮಂತ್ರಿ ನಾಟಕದಲ್ಲಿ 2 ಸ್ಪಾಟ್ ಬಹಳ ಮುಖ್ಯ. ಸ್ಪಾಟ್ ಬೇಕಲೇಬೇಕು. ನನಗೆ ಎಷ್ಟೋ ಸಲ ಏನಾಗ್ತಿತ್ತು ಅಂದ್ರೆ, ಆ ಲೇಡಿನ ಕರೆದು, ಸಾಮಾನ್ಯವಾಗಿ ಎಲ್ಲರೂ ಅವರೆಲ್ಲ ಲೇಡೀಸ್ ಆಪರೇಟರ್ಸ್, ಆ ಲೇಡಿನ ಕರೆದ್ಬಿಟ್ಟು, ಐ ವಾಂಟ್ ಲೈಟ್ ಅಟ್ ದಿಸ್ ಪಾಯಿಂಟ್, ವೆನ್ ದಟ್ ಕ್ಯಾರೆಕ್ಟರ್ ಕಮ್ಸ್ ಯು ಗಿವ್ ದ ಲೈಟ್ ಅಂತ. ಓಕೆ ಓಕೆ, ಸೊ ಯು ಡೋಂಟ್ ಟಚ್ ಅನ್ನೋರು ನಮ್ಮನ್ನ ಬಿಡ್ತಾ ಇರ್ಲಿಲ್ಲ. ಸೊ ಆಕೆನೆ ಮಾಡೋರು. ಆ ಸ್ಪಾಟು ಚೀ ಅಂತ ಮೇಲಕ್ಕೆ ಹೋಗೋದು, ಆಮೇಲೆ ಇಲ್ಲಿಗೆ ಬರ್ತಿತ್ತು. ಈಗ ಮುಖ್ಯಮಂತ್ರಿ ಎಲ್ಲಿರ್ತಾರೋ ಅಲ್ಲಿಗೆ ಹಿಂಗ್ ಮೇಲ್ ಹೋಗಿ ಅಲ್ಲಿ ಬರ್ತಾ ಇತ್ತು. ಅದನ್ನ ನೀವು ಏನಂತ ಏರಿಯಾ ಮಾಡೋದು ಅಂತ ಹೇಳ್ತೀವಿ ನಾವು, ಅದನ್ನ ಸ್ಪಾಟ್ ಅಲ್ಲಿ, ಏರಿಯಾ ಸ್ಪಾಟ್ ಅಲ್ಲಿ ಬರ್ತಿತ್ತು. ಬಟ್ ಅಷ್ಟೊತ್ತಿಗೆ ಅವ್ರ ಡೈಲಾಗ್ ಮುಗ್ದೋಗಿರ್ತಿತ್ತು. ಸೊ ಅದರಿಂದ ನಮ್ಗೆ ಉಪಯೋಗ ಬರ್ತಿರ್ಲಿಲ್ಲ. ಆ ಚಂದ್ರು ಅಲ್ಲಿಂದನೇ ಹೆಂಗ್ ಅಂತ ಕಂಡು ಬಿಡೋರು ನನಗೆ. ಅದಕ್ಕೋಸ್ಕರ ನಾವು ಜನರಲ್ ಲೈಟ್ ಯೂಸ್ ಮಾಡ್ಕೊತಿದ್ವು. ಅಲ್ಲಿ ಎಲ್ಲಾ ಆಡಿಟೋರಿಯಂಗಳು ತುಂಬಾ ಸೊಗಸಾಗಿತ್ತು. ಬಟ್ ಲೈಟ್ ಅಂಡ್ ಸೌಂಡ್ ಮಾತ್ರ ನಮ್ಮನ್ನ ಏನ್ ಮಾಡಿದ್ರು ಅವರು ಅಲೋ ಮಾಡ್ತಾ ಇರ್ಲಿಲ್ಲ. ಸೊ ಇದೊಂದು ಅನುಭವ. ಬಟ್ ಅಲ್ಲಿ ಕನ್ನಡಿಗರು ನಮ್ಮ ಬಗ್ಗೆ ತೋರಿಸ್ತಿದ್ದಂತ ಅಭಿಮಾನ, ಅವ್ರು ನಮ್ಮ ಅದ್ರಲ್ಲಿ ಒದಗಿಸ್ಕೊಡ್ತಾ ಇದ್ದಂತ ಸೌಕರ್ಯ, ಫೆಸಿಲಿಟೀಸ್, ಅದೆಲ್ಲ ನೋಡಿದಾಗ ನಮ್ಗೆ ನಿಜವಾಗೂ ನಮ್ಮ ಕನ್ನಡಿಗರು ಇಷ್ಟೊಂದು ನಾಟಕದ ಬಗ್ಗೆ ಅದು ಹೆಮ್ಮೆ ಇಟ್ಕೊಂಡಿದಾರ, ಅಭಿಮಾನ ಇಟ್ಕೊಂಡಿದಾರ ಅನ್ನೋ ಸಂತೋಷ ಆಗ್ತಾ ಇತ್ತು. ಆಮೇಲೆ ಉಳಿದ ದಿವಸಗಳಲ್ಲಿ ಅವರೇ ನಮ್ಮನ್ನ ಎಲ್ಲಾ ಕಡೆ ಕರ್ಕೊಂಡು ಹೋಗಿ ತೋರ್ಸೋದು ಅದೆಲ್ಲಾನು ಆಗ್ತಿತ್ತು. ಅದೇ ರೀತಿಯಾದ ಅನುಭವ ನಮ್ಗೆ ಮುಂದೆ 2015ರಲ್ಲಿ ಆಸ್ಟ್ರೇಲಿಯಾಕ್ಕೆ ಬಂದಾಗ ಆಯ್ತು. ಆಸ್ಟ್ರೇಲಿಯಾದಲ್ಲಿ 2 ಶೋ ಮಾಡುದು, ನಿಮ್ಗೆ ಗೊತ್ತಿರ್ಬೋದು. ಒಂದು ಸಿಡ್ನಿ, ಇನ್ನೊಂದು ಮೆಲ್ಬೋರ್ನ್ ನಲ್ಲಿ ಶೋ ಮಾಡೋದು. ಆಮೇಲೆ ಇಲ್ಲಿಂದ ಸಿಂಗಪುರ್ ಹೋದು, ಸಿಂಗಪುರ್ನಲ್ಲಿ ಒಂದು ಶೋ ಮಾಡೋದು. ಮಲೇಷ್ಯಾ ಹೋದು, ಮಲೇಷ್ಯಾದಲ್ಲಿ ಒಂದು ಶೋ ಮಾಡುದು. ಸೊ ಎಲ್ಲಾ ಕಡೆ ನಮ್ಗೆ ಅದ್ಭುತವಾದಂತ ಒಂದು ಸೌಕರ್ಯ, ಅಭಿಮಾನ ಮತ್ತೆ ಒತ್ತಾಸೆ ಸಿಕ್ಕಿತ್ತು. ಮಾಡಕ್ ಅನುಕೂಲ ಆಯ್ತು. ಇದೇ ರೀತಿ ಶೋಗಳನ್ನ ನಾವು ಇಂಡಿಯಾದಲ್ಲಿ ಎಲ್ಲಾ ಭಾಗದಲ್ಲೂ ನಾವು ಮಾಡಿದೀವಿ. ಮತ್ತೆ ಕರ್ನಾಟಕದ ಎಲ್ಲಾ ಭಾಗದಲ್ಲೂ ನಾವು ನಾಟಕ ಪ್ರದರ್ಶನ ಕೊಟ್ಟಿದ್ದೀವಿ. ಇದೊಂದು ತುಂಬಾ ನಮಗೆ ಸಂತೋಷ ಪಟ್ಕೊಳ್ಳುವಂಥದ್ದು. ಯಾಕಂದ್ರೆ ಕನ್ನಡಿಗರಿಗೆ ಇಷ್ಟೊಂದು ಅಭಿಮಾನ ಇದೆಯಲ್ಲ ಅಂತ ಹೇಳಿ ನಾನು ನಿಜವಾಗೂ ಈ ಮೂಲಕ ಅವರೆಲ್ಲರಿಗೂ ನಾನು ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನೀವು ಕೊಟ್ಟಂತಹ ಸಹಕಾರಕ್ಕೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಸರ್, ಹಾಗಾದ್ರೆ ಈ ರಂಗಭೂಮಿ ಮತ್ತು ಚಲನಚಿತ್ರ, ಈ ಸೀರಿಯಲ್ಗಳು ಏನಿದೆ, ಅದರ ಮಧ್ಯೆ ಡಿಫ್ರೆನ್ಸ್ ಏನಿದೆ ಸರ್? ಇದು ಒಂದು ಟೆಕ್ನಿಕಲ್ ಕ್ವಶನ್ ಇದು ಆಕ್ಚುಲಿ. ಅದು ಮಾಡೋ ವಿಧಾನಗಳು ಬೇರೆ ಬೇರೆ ಇರುತ್ತೆ. ಆದ್ರೆ ನಾವು ನಟ ಆಕ್ಟರ್ ಮುಖಾಂತರ, ಆಕ್ಟರ್ ಲೆವೆಲ್ ಅಲ್ಲಿ ಯೋಚನೆ ಮಾಡೋದಾದ್ರೆ, ನಾಟಕ ಅದ್ಭುತವಾದಂತ ಒಂದು ಮೀಡಿಯಂ. ನಾಟಕದಲ್ಲಿ ನೀವು 100% ಪ್ರಿಪೇರ್ ಆಗಿರ್ಬೇಕು. ಒಂದು ಡೈಲಾಗ್ ನೀವು ಆಗೋದ್ಮೇಲೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇಟ್ ಇಸ್ ಎ ಒನ್ ಲೈನ್, ಗಡಿಯಾರ ಓಡದಂಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಇಟ್ ಹ್ಯಾಸ್ ಗಾಟ್ ಓನ್ಲಿ ಒನ್ ಯೂನಿಡೈರೆಕ್ಷನಲ್ ಮೂವ್. ನೀವು ವಾಪಸ್ ಬರಕ್ ಆಗಲ್ಲ. ಅಯ್ಯೋ ನಾ ಡೈಲಾಗ್ ಮರ್ತ್ಬಿಟ್ಟೆ ತಂದ್ಬಿಟ್ಟು ನೀವು ಅಲ್ಲಿ ವಾಪಸ್ ಬಂದ್ರೆ ಅದು ಸಾಧ್ಯನೇ ಇಲ್ಲ. ಸೈಕಲ್ ಹೊಡಿತಾ ಇದ್ದಾನೆ ಅಂತೆಲ್ಲ ಅಂತಾರೆ, ಅದು ಸಾಧ್ಯನೇ ಇಲ್ಲ. ಅದರಿಂದ ನೀವು 100% ಪ್ರಿಪೇರ್ ಆಗಿರ್ಬೇಕು. ಈ
ಪ್ರಿಪರೇಷನ್ ಅಲ್ಲಿ ಒಂದು ಹೇಳ್ತೀನಿ ನಾವು ಸಾಮಾನ್ಯವಾಗಿ ನೀವು ಡೈರೆಕ್ಟ್ರು, ನೀವು ಆರ್ಟಿಸ್ಟ್ಗಳಿಗೆ ಹೇಳ್ಕೊಡ್ತೀರಾ, ಡೈಲಾಗ್ ಉರು ಹೊಡೀರ ಅಂತ ಹೇಳ್ತೀರಾ, ಉರು ಹೊಡೆದಿರ್ತಾರೆ. ಆ ಡೈಲಾಗ್ ಅನ್ನು ಹೇಗೆ ಹೇಳ್ಬೇಕು ಅಂತ ಹೇಳ್ಕೊಟ್ಟಿರ್ತೀರಾ, ಅದೆಲ್ಲ ಹೇಳ್ತಾರೆ. ಆಮೇಲೆ ನೀವು ಹೇಳ್ತೀರಾ, ನೀವು ರಾತ್ರಿ ಮನೆಗೆ ಹೋದ್ಮೇಲೆ ಕನ್ನಡಿ ಮುಂದೆ, ದೊಡ್ಡ ಕನ್ನಡಿ ಮುಂದೆ ನೀವು ಆಕ್ಟ್ ಮಾಡಿ, ನಿಮ್ಮನ್ನ ನೀವೇ ನೋಡ್ಕೊಳ್ಳಿ, ನೀವು ಹೇಗೆ ಆಕ್ಟ್ ಮಾಡ್ತಿದ್ದೀರಾ ನೋಡ್ಕೊಳ್ಳಿ. ಇದೆಲ್ಲಾನು ನಾವು ಅವ್ರ ಕೊಡುವಂತ ಕೆಲವು ಸೂಚನೆಗಳು ಅವರ ಕಲ್ತ್ಕೊಳ್ಳೋದಿಕ್ಕೆ. ಬಟ್ ನೀವು ಅದೆಲ್ಲ ಮಾಡ್ತೀರ. ನೀವು ಡೈಲಾಗ್ ಅನ್ನ ಬೇಡ, ನಿಮ್ ಹೆಂಡತಿ ಅಲ್ಲಿ ಕೂತ್ಕೊಂಡಿದ್ದಾಳೆ, ನೋಡು ನಾನು ಡೈಲಾಗ್ ಎಲ್ಲ ಹೇಳ್ತೀನಿ ಕೇಳಿಸ್ಕೊಂಡು, ಹೇಳ್ತೀರಾ ಹೆಂಡತಿ ಎದುರು ತುಂಬಾ ಸ್ಪಷ್ಟವಾಗಿ ಅದ್ಭುತವಾಗಿ ಆಕ್ಟ್ ಮಾಡ್ತೀರ. ಆದ್ರೆ ನೀವು ಸ್ಟೇಜ್ ಬಂದು ನಾನು ಲೈಟ್ ಕೊಟ್ರೆ ಧ್ವನಿ ಇಲ್ಲಿಂದ ಆಚೆಗೆ ಬರೋದಿಲ್ಲ, ಇಲ್ಲಿ ನಿಂತ್ಕ ಧ್ವನಿ ಬರೋದೇ ಇಲ್ಲ. ಯಾಕಂದ್ರೆ ಆ ಸ್ಟೇಜ್ ಫಿಯರ್, ಆ ಹೆದರಿಕೆ ಬಂದ್ಬಿಡುತ್ತೆ. ಆ ಹೆದರಿಕೆ ಬರೋದಾಗ ನಾವು ನಮ್ ತನ ಮರ್ತು ಬಿಡ್ತೀವಿ. ನಾನೊಬ್ಬ ನಾನು ಸ್ಟೇಜ್ ಮೇಲೆ ಇದನ್ನ ಆಕ್ಟ್ ಮಾಡ್ಬೇಕು ಅಂತ ಮರ್ತೇ ಬಿಡ್ತೀವಿ. ಆ ಭಯ ಹೋಗ್ಬೇಕಾಗಿದ್ರೆ ನಾವು ನಮ್ಮ ಅಭ್ಯಾಸ ಮಾಡ್ಬೇಕು. ಎಷ್ಟೇ ತಪ್ಪಾದ್ರೂ ಚಿಂತನೆ ಮಾಡದೆ ಮತ್ತೆ 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 ಅದನ್ನ ಮಾಡ್ತಾನೆ ಇರೋದು, ಅದೊಂದಾಗುತ್ತೆ. ಮತ್ತೆ ಇದು ನಾನು ಮೊದ್ಲೇ ಹೇಳಿದಾಗೆ ನಾಟಕ ಯೂನಿ ಡೈರೆಕ್ಷನ್, ನೀವು ವಾಪಸ್ ಹೋಗೋಕ್ಕಾಗೋದಿಲ್ಲ. ಆದ್ರೆ ಟಿವಿನಲ್ಲಿ ಅವ್ರು ಏನೋ ಒಂದು ಡೈಲಾಗ್ ಕೊಡ್ತಾರೆ, ಏನೋ ಆಕ್ಟಿಂಗ್ ಕೇಳ್ತಾರೆ, ಅದನ್ನ ನಾವು ಹಾಗೆ ಮಾಡ್ಬೇಕು. ಸಪೋಸ್ ಅಲ್ಲಿಂದ ಇಲ್ಲಿ ತನಕ ಮೂವ್ ಮಾಡ್ಕೊಂಡ್ ಬರ್ಬೇಕು ಅಂತಂದ್ರೆ ಹಿಂಗ್ ಬರುತ್ತೆ, ಪ್ಯಾನ್ ಆಗ್ತಾ ಇರುತ್ತೆ, ಅಥವಾ ಕ್ಯಾಮ್ರಾನೇ ಆ ಟ್ರ್ಯಾಕ್ ಮೇಲೆ ಹೋಗ್ತಾ ಇರುತ್ತೆ. ಅದೆಲ್ಲ ಬೇಕಾದಷ್ಟು ಟೆಕ್ನಿಕ್ಗಳಿದೆ. ಆ ಟೆಕ್ನಿಕಲ್ ಪಾರ್ಟ್ ಬಿಟ್ಬಿಡಿ. ಬಟ್ ಅದ್ ಮಾಡ್ತೀನಿ. ನಾನೇನಾದ್ರು ತಪ್ಪು ಮಾಡಿದ್ರೆ ಅವನು ಟೆಕ್ 2 ತಗೋಬಹುದು, ಟೆಕ್ 3 ತಗೋಬಹುದು, ಟೆಕ್ 4 ತಗೋಬಹುದು. ಎಡಿಟಿಂಗ್ ಅಲ್ಲೆಲ್ಲಾನು ಅವ್ನು ಮ್ಯಾನೇಜ್ ಮಾಡ್ಬೋದು. ಅದೊಂದು ಅನುಕೂಲ ಇದೆ ಅದರಲ್ಲಿ. ಬಟ್ ನಾಟಕದಲ್ಲಿ ಅದು ಸಾಧ್ಯ ಇಲ್ಲ. ಸಿನಿಮಾದಲ್ಲಿ ನೀವು ಏನೇ ಮಾಡಿ ಅದಾಗೋಯ್ತು, ಶೂಟಿಂಗ್ ಆಗೋಯ್ತು, ಸಿನಿಮಾ ಆಗೋಯ್ತು. ಸಿನಿಮಾ ಆಗೋದ್ಮೇಲೆ ಥಿಯೇಟರ್ನಲ್ಲಿ ನೀವು ಸಿನಿಮಾ ನೋಡ್ತೀವಿ, ನೀವು ಅಲ್ಲಿ ತಪ್ಪು ಮಾಡಿದ್ರೆ ಏನೂ ಮಾಡಕ್ಕಾಗಲ್ಲ, ಅಷ್ಟೇ. ಸೊ ಅದರಿಂದ ನೀವು ರಾಜ್ಕುಮಾರ್ ಅವರು, ಮೊನ್ನೆ ದಿವಸ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಎಲ್ಲೋ ಓದ್ತಾ ಇದ್ದೆ, ನೋಡಿದೆ ನಾನು. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಹೌದು ನಾನು ಇಷ್ಟೊಂದು ಸಿನಿಮಾಗಳು ಮಾಡಿದ್ದೀನಿ, ಎಂತೆಂಥದ್ದೋ ಪಾತ್ರಗಳೆಲ್ಲ ಮಾಡಿದ್ದೀನಿ, ಆದ್ರೆ ನನ್ನ ಸಿನಿಮಾನ ನಾನೇ ನೋಡಕ್ ಇಷ್ಟಪಡ್ಲಿಲ್ಲ. ಯಾಕೆಂದ್ರೆ ನನಗೆ ಸಮಾಧಾನನೇ ಇಲ್ಲ. ನಾನು ಮಾಡಿದ್ದು ಪೂರ್ತಿ ಆಗಿದೆ, ನನಗೇನೋ ಸಮಾಧಾನ ಅಂತ ನಾನು ಆಕ್ಟ್ ಮಾಡೇ ಇಲ್ಲ, ನನಗೆ ಬೇಜಾರಾಗೋದು ಅದರಿಂದ ಅಂತ ಹೇಳ್ತಿದ್ರು. ಆಮೇಲೆ ಅವ್ರು ಇನ್ನೊಂದು ತುಂಬಾ ಒಳ್ಳೆ ಮಾತಾಡೋದು, ಅದ್ಭುತವಾದ ಕಲಾವಿದ, ಕೈ ಮುಗಿತೀನಿ. ಅವ್ರು ಹೇಳಿದ್ರು, ನಾನು ಕಲಾವಿದ, ನಾನೇನು ಆಕ್ಟ್ ಮಾಡ್ಲಿಲ್ಲ, ನೀವು ಮಾಡಿಸಿದ್ರಿ, ನೀವು ನನ್ ಕೈಲಿ ಮಾಡಿಸಿದ್ದೀರಾ, ನೀವು ಡೈರೆಕ್ಟ್ ಸಿನಿಮಾ, ಇದು ನಂದಲ್ಲ, ನಾನೇನಾದ್ರು ಮಾಡಿದ್ರು ಒಬ್ಬ ವ್ಯಕ್ತಿ ಅಷ್ಟೇ ಅಂತ. ಅದೊಂದು ದೊಡ್ಡ ಮಾತು ಇದು. ಇದೇ ಸಂದರ್ಭದಲ್ಲಿ ನಂದು ಒಂಚೂರು ನಿಮ್ಮ ಪ್ರಶ್ನೆಯಿಂದ ದೂರ ಹೋಗ್ತೀನಿ. ಒಂದೇ ಒಂದು ವಿಷಯ, ನನ್ನ ವೈಯಕ್ತಿಕವಾದ್ರಿಂದ, ಒಮ್ಮೆ ಅಂದ್ರೆ ಅವರ 70ನೇ ವರ್ಷ, ಅವ್ರ 70ನೇ ವರ್ಷದಲ್ಲಿ ನಾವು ಇಡೀ ಕರ್ನಾಟಕದಲ್ಲಿ ಅವ್ರ ಎಲ್ಲಾ ಸಿನಿಮಾಗಳನ್ನು ರಿಲೀಸ್ ಮಾಡಬೇಕು, ಎಲ್ಲಾ ನೋಡ್ಬೇಕು ಅಂತ ಏನೋ ಒಂದು ಮಾಡ್ಕೊಂಡು ಒಂದು ಗುಂಪು ಕಟ್ಕೊಂಡು, ಅನೇಕ ಹುಡುಗರುಗಳೆಲ್ಲ ಸೇರ್ಕೊಂಡು ಒಂದು ಗುಂಪು ಕಟ್ಕೊಂಡು ಅವ್ರದ್ದು ಪರ್ಮಿಷನ್ ತಗೊಂಡು ಆ ನಾಟಕ ಸಿನಿಮಾಗಳೆಲ್ಲಾನು ಬೇರೆ ಬೇರೆ ಥಿಯೇಟರ್ಗಳಲ್ಲಿ ಶೋ ಕೊಟ್ಟು. ಸೊ ಆ ಸಂದರ್ಭದಲ್ಲಿ ನಮ್ಗೆ ಅವ್ರ ಮನೆಗೆ ಹೋಗುವಂತ ಒಂದು ಅನುಕೂಲ ಸಿಕ್ತು. ಸೊ ನಾನು ನನ್ನ ಮಗನ್ ಕರ್ಕೊಂಡು ಅಲ್ಲಿಗೆ ಹೋದೆ. ನನ್ನ ಪರಿಚಯ ಹೇಳ್ಕೊಂಡೆ, ಅದೇನೋ ಆಯ್ತು, ಡೈರೆಕ್ಟ್ ಆಗಿ ಅವ್ರನ್ನೇ ಮೀಟ್ ಮಾಡಕ್ಕಾಯ್ತು. ಬಟ್ ನನಗೆ ನನ್ನ ಜೀವನದಲ್ಲಿ ನಾನು ನೋಡಿದ್ದೆ ರಾಜ್ಕುಮಾರ್ ಸಿನಿಮಾ ಒಂದು, ಯಾಕೆಂದ್ರೆ ಕನ್ನಡ ಬಿಟ್ಟು ಬೇರೆ ಭಾಷೆ ಗೊತ್ತಿರ್ಲಿಲ್ಲ. ಸೊ ಅವತ್ತೇನಾಯ್ತಪ್ಪ ಅಂತ ಹೇಳಿದ್ರೆ, ನಾವಿಬ್ರು ಹೋದಾಗ ನನ್ನ ಮನಸ್ಸಲ್ಲಿ ಅನ್ಕೊಂಡ್ಬಿಟ್ಟಿದ್ದೆ, ಯಾವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಾನು ಭೇಟಿ ಮಾಡ್ತೀನೋ ಕಾಲು ಮುಟ್ಟಿ ಅವ್ರ ನಮಸ್ಕಾರ ಮಾಡ್ಬೇಕು ಅಂತ ನನ್ನ ಮನಸ್ಸಲ್ಲಿ ಅನ್ಕೊಂಡ್ಬಿಟ್ಟಿದ್ದೆ. ನಾನು ಅಲ್ಲಿ ಹೋದಾಗ ನಮಸ್ಕಾರ ಸರ್ ಅಂತಂದೆ, ಯಾರೋ ಪರಿಚಯ ಮಾಡಿಕೊಟ್ರು. ಆಮೇಲೆ ಇವರು ಪ್ರೊಫೆಸರ್ ಹಾಗೆ ಹೇಗೆ ಅಂತೆಲ್ಲ ಹೇಳಿದ್ರು. ನಾನು ತಕ್ಷಣ ಅವ್ರ ಕಾಲ್ ಮುಟ್ಟಿ ಇದ್ ಮಾಡಿ, ಇಲ್ಲ 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 ಇಲ್ಲ, ನೀವು ದೊಡ್ಡ ಪ್ರೊಫೆಸರ್, ಅಷ್ಟು ಓದಿದ್ದೀರ, ನಾನು ಬರೀ 4ನೇ ಕ್ಲಾಸ್, ನೀವು ನನ್ನ ಕಾಲ್ ಮುಟ್ಟಬಾರದು ಅಂತಂದು ನಾ ಹೇಳಿದೆ, ನೀವು ಒಂದು ದೊಡ್ಡ ಪರ್ವತ ಸರ್, ನಾನೊಬ್ಬ ಸಣ್ಣ ಕಲ್ಲು ಕೂಡ ಅಲ್ಲ, ನೀವು ದಯಮಾಡಿ ನಿಮ್ ಕಾಲ್ ಮುಟ್ಟೋದಕ್ಕೆ ನನ್ಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಸಂಪೂರ್ಣವಾಗಿ ಅವ್ರಿಗೆ 2 ಕಾಲನ್ನು ಮುಟ್ಟಿ ನಾನು ನಮಸ್ಕಾರ ಮಾಡಿ, ನನ್ನ ಮಗನೂ ಅದೇನ್ ಮಾಡ್ದ. ಅವಾಗ ಅವರು ಊರ್ ವಿಷಯ ಎಲ್ಲ ಕೇಳಿಸ್ಕೊಂಡ್ರು. ಇದೆಲ್ಲ ಮಾಡಿದ್ಮೇಲೆ ಒಬ್ಬ ಫೋಟೋಗ್ರಾಫರ್ ಕರೆದು, ಬಾರೋ ಇಲ್ಲಿ ಅಂತ ಅಂದ್ಬಿಟ್ಟು ನಮ್ಮ 4 ಜನನ್ನ ನಿಲ್ಸಿ, 3 ಜನ ನಿಲ್ಸಿ ಅವ್ರಿಗೆ ಹೇಳ್ದ, ನೀ ಫೋಟೋ ತಗೊಂಡು
ಇವರು ಕಾಲೇಜ್ ಪ್ರೊಫೆಸರು, ಇವ್ರ ಮನೆ ಎಲ್ಲಿದೆ ಅಂತ ನೋಡ್ಕೊಂಡು ನೀನು ಅವ್ರ ಮನೆಗೆ ಹೋಗಿ ಕೊಟ್ಟುಬಿಟ್ಟು ಬರ್ಬೇಕು ಅಂತ. ಇಂಥ ದೊಡ್ಡ ಗುಣ ಯಾರಿಗೆಲ್ಲ. ನಾನ್ ಮನೇಲಿ ಇನ್ನೂ ಆ ಫೋಟೋ ಇಟ್ಕೊಂಡಿದೀನಿ, ತೋರಿಸ್ತೇನೆ, ಅದೊಂದು ಫೋಟೋ ಇದೆ. ಇಂಥ ಒಂದು ದೊಡ್ಡ ಗುಣ ಇರುವಂತಹ ಒಬ್ಬ ಕಲಾವಿದ ಕರ್ನಾಟಕದಲ್ಲಿ ಇದ್ರು ಅಂತಂದ್ರೆ ಅವ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ನಾನು ಅವ್ರನ್ನ ಒಂದೊಂದು ಗಳಿಗೆನೂ, ಅವ್ರ ಒಂದೊಂದು ಡೈಲಾಗನ್ನು ನಾನು ಅವ್ರನ್ನ ಫಾಲೋ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತೀನಿ. ಅದು ಖಂಡಿತ ಸಾಧ್ಯವಾಗದೇ ಇರೋ ಮಾತು, ಯಾಕೆಂದ್ರೆ ದೊಡ್ಡ ಪರ್ವತ ಅವರು. ಸೊ ಇದು ನನಗೆ ತುಂಬಾ, ನಾನು ಅನೇಕ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದೀನಿ, ಎಂತ ದೊಡ್ಡ ವ್ಯಕ್ತಿ ಅವರು. ಅದಲ್ಲದೆ ಸಂಪೂರ್ಣ ಕಲಾವಿದ ಬಹಳ ಕಡಿಮೆ. ಹಾಡಲಾಗ್ಬೋದು, ನೃತ್ಯದಲ್ಲಾಗ್ಬೋದು, ಡೈಲಾಗ್ ಹೇಳೋದ್ರಲ್ಲಿ, ಆಕ್ಟ್ ಮಾಡೋದಾಗ್ಬೋದು, ಅಥವಾ ಜನಗಳ ಜೊತೆ ಅವರು ಹೀಗೆ ಬೆರೆತುಕೊಳ್ಳೋದಾಗ್ಲಿ, ಇದೆಯಲ್ಲ ಇದೊಂದು ಅಪರೂಪವಾದಂತ ಕ್ಯಾರೆಕ್ಟರ್. ದೊಡ್ಡ ನಮಸ್ಕಾರ ನಮ್ಮ ಕನ್ನಡದ ಖ್ಯಾತ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅವರು. ಸರ್, ಹಾಗಾದ್ರೆ ಇಲ್ಲಿ ವಿದೇಶದಲ್ಲಿ ಬೆಳೆಸಿರೋರಿಗೆ ಒಂದು ಯುವ ಪೀಳಿಗೆ ಇರ್ಬೋದು, ಇಲ್ಲ ಈಗ ಬಂದಿರೋರಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಜನರೇಷನ್ ವಿದೇಶಿಯರಾಗಿರ್ಬೋದು, ಅವ್ರಿಗೆ ಈ ನಾಟಕ ಮತ್ತೆ ಈ ಚಲನಚಿತ್ರದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನೋಡಿ, ನಾನು ಚಲನಚಿತ್ರ ಬಗ್ಗೆ ಅಷ್ಟೊಂದು ಹೆಚ್ಚು ಹೇಳಲಾರೆ, ಯಾಕೆಂದ್ರೆ ನನ್ನ ಅನುಭವ ಚಲನಚಿತ್ರದಲ್ಲಿ ಅಷ್ಟೊಂದಿಲ್ಲ. ಆದ್ರೆ ನಾಟಕದಲ್ಲಿ ನಾನು ಇವತ್ತು ಇನ್ವಾಲ್ವ್ ಆಗೋದ್ರಿಂದ, ಈ ವಯಸ್ಸಲ್ಲೂ ನಂಗೆ ನಾಟಕದ ಬಗ್ಗೆ ಆಸಕ್ತಿ ಇರೋದ್ರಿಂದ, ನಿಮ್ಮಂತ ಯುವಕರಿಗೆ ಅಥವಾ ಯುವತಿಯರಿಗೆ ನಾನು ಹೇಳೋದಿಷ್ಟೇ, ನೀವು ನಾಟಕದ ಬಗ್ಗೆ ಆಸಕ್ತಿ ತಗೊಳ್ಳಿ. ಈ ನಾಟಕ ಅನ್ನೋದು ಬಹಳ ದೊಡ್ಡವಾಗಿ ಬೆಳೆಯುವಂತಹ, ವ್ಯಾಪ್ತಿ ಇರುವಂತಹ ಒಂದು ಮೀಡಿಯಂ. ನೀವು ಈ ನಾಟಕದಲ್ಲಿ ಪಾತ್ರ ವಹಿಸೋದ್ರಿಂದ ನಿಮ್ಗೆ ಮನಸ್ಸಿಗೆ ಒಂದು ರೀತಿಯಾದಂತಹ ಸಮಾಧಾನ ಸಿಕ್ಕುತ್ತೆ. ಆ ಡೈಲಾಗ್ ಹೇಳೋ ರೀತಿ ಹೇಗೆ ಅನ್ನೋದು ಗೊತ್ತಾಗುತ್ತೆ. ಡೈಲಾಗ್ ಹೇಳೋ ರೀತಿ ಗೊತ್ತಾಗೋದ್ರಿಂದ ಸ್ಟೇಜ್ ಮೇಲೆ ಬಂದು ನೀವು ಮಾತಾಡುವಂತ ಸಂದರ್ಭ ಸಿಕ್ಕಿದ್ರೆ ಹೆದರಿಕೆ ಆಗೋದಿಲ್ಲ. ವಾಟ್ ವಿ ಕಾಲ್ ಸ್ಟೇಜ್ ಫಿಯರ್ ಹೋಗುತ್ತೆ ನಿಮ್ಗೆ. ಮತ್ತೆ ನಾಟಕದಲ್ಲಿ ಇನ್ವಾಲ್ವ್ ಆಗ್ತಾ ನಿಮ್ಮ ಮನಸ್ಸಿನ ಸ್ಥಿತಿನೇ ಬದಲಾವಣೆ ಆಗುತ್ತೆ. ಯಾರೋ ದೊಡ್ಡವರು ಚಿಕ್ಕವರು ಈ ಲೆವೆಲ್ ಬಗ್ಗೆ ನಾವು ಏನ್ ಅನ್ಕೊಂಡಿರ್ತೀವಿ, ಕಾನ್ಸೆಪ್ಟ್ ಇರುತ್ತೆ ನಮ್ಗೆ, ಅಥವಾ ಇಲ್ಯೂಷನ್ ಇರುತ್ತೆ, ಅದು ಹೋಗುತ್ತೆ. ನಾಟಕದಲ್ಲಿ ಎಲ್ಲರೂ ಒಂದೇ. ಆಮೇಲೆ ಬಹಳ ಮುಖ್ಯವಾದ್ದು ಅಂದ್ರೆ, ನಾಟಕದಲ್ಲಿ 10 ಪಾತ್ರಗಳಿರುತ್ತೆ. ಈ ಪಾತ್ರಗಳು ಇಂಥದ್ದು ಮಾತ್ರ ಮುಖ್ಯ, ನನಗೆ ಅದೇ ಬೇಕು ಅಂತ ಹೇಳುವಂತ ಸ್ವಭಾವ ಇರ್ಕೊಡು. ಯಾವುದೇ ಪಾತ್ರ ಮಾಡ್ತೀನಿ ನಾನು, ಯಾವುದೇ ಡೈರೆಕ್ಟರ್ ಏನ್ ಹೇಳ್ತಾರೋ ಆ ಪಾತ್ರ ಮಾಡ್ತೀನಿ ಅನ್ನೋ ಒಂದು ಮನೋಭಾವ ಬೆಳೆಸ್ಕೊಂಡ್ರೆ ನಿಮ್ಗೆ ಯಾವ ಕಷ್ಟನೂ ಸಿಕ್ಕಲ್ಲ. ಇವತ್ತು ರಾಜನ್ ಮಾಡ್ತೀರಾ, ನಾಳೆ ಮಂತ್ರಿ ಮಾಡ್ಬೋದು, ಇನ್ನೊಬ್ಬ ಸೇವಕನ್ ಮಾಡ್ಬೋದು, ಇಂಥ ಅವಕಾಶಗಳೆಲ್ಲ ಬರುತ್ತೆ. ನಮಗೆ ಬೇಸಿಕಲಿ ಬೇಕಾಗಿರೋದು ನಾಟಕದ ಬಗ್ಗೆ ಆಸಕ್ತಿ. ನೋಡಿ, ಒಂದು ನಾಟಕ ಆಡ್ಬಿಟ್ಟು ನೀವು ಮನೆಗೆ ಹೋದಾಗ ನೀವು ಅದ್ರ ಬಗ್ಗೆ ಒಂದು ಮೆಲುಕು ಹಾಕ್ತಿದ್ರೆ ಎಷ್ಟು ಆನಂದ ಆಗುತ್ತೆ. ಅದರಲ್ಲೂ ನಿಮ್ಮ ಪಾತ್ರ ನೀವು ತುಂಬಾ ಚೆನ್ನಾಗಿ ಮಾಡಿದಾಗ, ನಾನು ಯಾವಾಗ್ಲೂ ಅದು ಹೇಳುದು, ನಿಮ್ಮ ಪಾತ್ರ ನೀವು ಚೆನ್ನಾಗಿ ಮಾಡಿ. ಇನ್ನೊಬ್ಬ ಮಾಡಿದ್ದು ನಿಮ್ ಜೊತೆ ಮಾಡೋದು ಅನ್ನೋ ಸರಿಯಾಗಿ ಮಾಡುತ್ತೋ ಇಲ್ಲೋ ನೀವು ಚಿಂತೆ ಮಾಡ್ಬೇಡಿ. ತುಂಬಾ ಕಾನ್ಫಿಡೆಂಟ್ ಆಗಿ ನಿಮ್ಮ ಪಾತ್ರ ಮಾಡಿ, ನೀವ್ ಎದ್ದು ಕಾಣ್ತೀರ. ಇನ್ನೊಬ್ಬ ಏನ್ ಮಿಸ್ಟೇಕ್ ಮಾಡಿದ್ರೆ ಅವನು ಎದ್ದು ಕಾಣ್ತಾನೆ, ಅವಾಗ ಮಿಸ್ಟೇಕ್ ಮಾಡ್ದ ಅನ್ನೋದು ಗೊತ್ತಾಗುತ್ತೆ. ಬಟ್ ನಿಮ್ಮ ಪಾತ್ರ ನೀವು ಮಾಡಿದಾಗ ನಿಮ್ಮನ್ನ ಗುರ್ತಿಸ್ತಾರೆ. ನೋಡ, ಅವನ್ ಎಷ್ಟು ಚೆನ್ನಾಗಿ ಮಾಡ್ದ ಅಂತ ಗುರ್ತಿಸುತ್ತೆ. ಆ ಲೇಡಿ ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳ್ತಾ ಇದ್ರು. ಆ ಕೆಟ್ಟ ಪಾತ್ರ ಇರ್ಬೋದು, ಕೆಟ್ಟ ಪಾತ್ರ ಇದ್ದಾಗ ಮನಸ್ಸಲ್ಲಿ ಕ್ರೋಧ ಉತ್ಪತ್ತಿ ಆಗ್ತಾ ಇರುತ್ತೆ. ಆದ್ರೆ ಆಸ್ ಅನ್ ಆರ್ಟಿಸ್ಟ್ ಆಯ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಅವಾಗ ಆರ್ಟಿಸ್ಟ್ ಅನ್ನ ಗುರುತಿಸ್ತಾರೆ. ನೋಡಿ, ಇದು ನಮ್ಮನ್ನ ಜನ ಗುರುತಿಸ್ಬೇಕು ಅಂದ್ರೆ ಅವತ್ತೇ ಇಮಿಡಿಯೇಟ್ ಆಗಿ ನೀವು ಆಕ್ಟ್ ಮಾಡಿದ ತಕ್ಷಣದಲ್ಲೇ ನಿಮ್ಗೆ ರಿಯಾಕ್ಷನ್ ಸಿಗ್ಬೇಕಾಗಿದ್ರೆ ಅದು ನಾಟಕದಲ್ಲಿ ಸಾಧ್ಯ, ನಾಟಕದಲ್ಲಿ ಮಾಡ್ಬೋದು. ಆಮೇಲೆ ನಾಟಕ ಮಾಡುವಾಗ ಡೈರೆಕ್ಟರ್ದೇ ಕೆಲಸ, ಸ್ಟೇಜ್ ಅನ್ನ ಡೈರೆಕ್ಟ್ರೇ ಹಾಕಬೇಕು ಅಥವಾ ಬ್ಯಾಕ್ ಸ್ಟೇಜ್ನವ್ರೆ ಹಾಕ್ಬೇಕು ಅಂತಿಲ್ಲ. ಪ್ರತಿಯೊಬ್ಬನು ಇನ್ವಾಲ್ವ್ ಆದ್ರೆ ಆ ನಾಟಕದ ಸಕ್ಸಸ್ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ನಾನು ಹೇಳೋದಿಷ್ಟೇ, ನೀವು ವಿದೇಶದಲ್ಲಿದ್ದೀರಾ, ನನ್ ಕನ್ನಡ ಬರಲ್ಲ ಅಥವಾ ನನಗೆ ಅಲ್ಲಿ ಹೋಗಿ ರಿಹರ್ಸಲ್ ಮಾಡೋದು ಕಷ್ಟ ಅಂತ ಏನೋ ಅನ್ಕೋಬೇಡಿ. ಒಂದು ದಿವಸ ನಿಮ್ ಸ್ನೇಹಿತರುಗಳ ಜೊತೆ ನೀವು ಸೇರ್ಕೊಂಡು ನಾಟಕ ಮಾಡ್ತೀವಿ ಅಂತ ಅನ್ಕೊಂಡು ಬನ್ನಿ. ಉಳಿದ ದಿವಸಗಳೆಲ್ಲ ನಿಮ್ಮಷ್ಟಕ್ಕೆ ನೀವೇ ಬರ್ತೀರಿ. ಆಸಕ್ತಿ ಡೆವಲಪ್ ಆಗುತ್ತೆ, ಸ್ನೇಹ ಬೆಳೆಯುತ್ತೆ, ಹೊಸ ಜನಗಳ ಪರಿಚಯ ಆಗುತ್ತೆ, ಆಮೇಲೆ ತ್ಯಾಗ ಮಾಡುವಂತ ಮನೋಭಾವ ಬರುತ್ತೆ.
ಆ ನಾಟಕದಲ್ಲಿ ಏನಾದ್ರು ಒಳ್ಳೆ ಗುಣಗಳಿದ್ರೆ ಅದನ್ನ ಕಲ್ ನಮ್ಮ ಜೀವನದಲ್ಲಿ ಬೆಳೆಸ್ಕೋಬೇಕು ಅನ್ನೋ ಒಂದು ಮನೋಭಾವ ಬರುತ್ತೆ. ಭಾಷೆ ಬಗ್ಗೆ ತುಂಬಾ ಕಾನ್ಫಿಡೆನ್ಸ್ ಬರುತ್ತೆ. ನನ್ನ ತಾಯಿ ಕನ್ನಡ ಅನ್ನೋ ಒಂದು ಅಭಿಮಾನ ಬರುತ್ತೆ. ನಾನು ಇಷ್ಟೇ ಹೇಳೋದು, ಬಹಳ ಜನ ಹೇಳ್ತಾರೆ, ರಾಜಕೀಯ ವ್ಯಕ್ತಿಗಳು ಹೇಳ್ತಾರೆ ಕನ್ನಡ ಉಳಿಸಿ ಬೆಳೆಸಿ ಹೊಳಿಸಿ ಏನೇನೋ ಅಂತ. ಯಾವುದನ್ನು ಹೇಳಲ್ಲ ನಾನು. ನೀವು ಆಸಕ್ತಿ ತೋರಿಸಿ, ನೀವು ಇನ್ವಾಲ್ವ್ ಆಗಿ, ನಿಮ್ ಕೈಲಿ ಏನು ಸಾಧ್ಯವಾಗುತ್ತೋ ಎಷ್ಟಾಗುತ್ತೋ. ನಾಟಕದಲ್ಲಿ ಬೇಕಾದಷ್ಟು ಡಿಪಾರ್ಟ್ಮೆಂಟ್ಗಳಿದೆ, ನಾನು ಮೊದಲೇ ಹೇಳಿದ್ದೀನಿ, ಬೇಕಾದಷ್ಟು ಡಿಪಾರ್ಟ್ಮೆಂಟ್ಗಳಿದೆ. ಈ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲೂ ನೀವು ಒಂದು ಆಸಕ್ತಿ ಬೆಳೆಸ್ಕೊಂಡ್ರೆ ನಿಮ್ಮ ಕಾಂಟ್ರಿಬ್ಯೂಷನ್ ಆ ನಾಟಕಕ್ಕೆ ಇರುತ್ತೆ. ಅದು ಬಹಳ ಮುಖ್ಯ. ಅಲ್ಲಿ ಅಡಿಗೆ ಸಪ್ಲೈ ಮಾಡ್ತಾ ಇದ್ರೆ ನೀವು ನಾಟಕದಲ್ಲಿ ಏನು ಇಲ್ಲ ಅಂದ್ರೂ ನೀವು ಅಲ್ಲಿ ಬಹಳ ಮುಖ್ಯವಾಗ್ತೀರ. ನಿಮ್ಮ ಅಡಿಗೆನೂ ಒಂದು ಮೆಚ್ಚುತ್ತಾರೆ. ಅದರಿಂದ ದಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಥಿಯೇಟರ್ ಆಗುತ್ತೆ. ಸೊ ಈ ಥಿಯೇಟರ್ಗೆ ಇರುವಂತ ವ್ಯಾಪ್ತಿ ಅಪಾರವಾಗಿದೆ. ಅದರಲ್ಲೂ ಕನ್ನಡ ಥಿಯೇಟರ್ ಚೆನ್ನಾಗಿ ಬೆಳೆದಿದೆ. ಅದನ್ನ ನೀವು ರೂಢಿಸ್ಕೊಳ್ಳಿ, ನಿಮಗೂ ಸಂತೋಷ ಸಿಗುತ್ತೆ, ಬೇರೆಯವ್ರಿಗೂ ನೀವು ಅದರಿಂದ ಸಂತೋಷ ಕೊಡ್ಬೋದು. ನಮಸ್ಕಾರ. ಕೇಳಿದ್ರಲ್ಲ ಇಲ್ಲಿವರೆಗೆ ನಮ್ಮ MN ಸರ್ ಎಲ್ಲದು ನಾಟಕದ ವಿಚಾರವಾಗಿ ಎಷ್ಟೆಲ್ಲ ವಿಚಾರಗಳೆಲ್ಲ ಹೇಳಿದ್ರು. ವಿಶೇಷವಾಗಿ ನಾವು ಹೊರಗಡೆ ಒಂದು ಹೊರದೇಶಕ್ಕೆ ಬಂದಾಗ ನಮ್ಮ ಕನ್ನಡ ಅನ್ನೋ ಒಂದು ಭಾಷಾ ಪ್ರೇಮ ಇರ್ತದಲ್ಲ, ಅದನ್ನ ನಾವು ಮುಂದೆ ಬೆಳೆಸ್ಕೊಂಡು ಹೋಗ್ಬೇಕಾಗತ್ತೆ. ಮುಂದಿನ ಒಂದು ಪೀಳಿಗೆಗೂ ಕೂಡ ಕೊಡ್ಬೇಕಾಗತ್ತೆ. ಇದು ಭಾಷಾ ಪ್ರೇಮ ಆಗದೆ ಅಂದ್ರೂ ಕೂಡ ಇದೊಂಥರ ಯೂಸ್ ಲೈಕ್ ನೆಟ್ವರ್ಕಿಂಗ್ ತರ ಯೂಸ್ ಮಾಡ್ಕೋಬಹುದು. ಒಂದು ಹೊಸ ಒಂದು ಪರಿಚಯ ಮಾಡ್ಕೋಬಹುದು. ಸೊ ಇವುಗಳ ಈ ನಾಟಕದಿಂದ ಇವೆಲ್ಲದೂ ಕೂಡ ಸಾಧ್ಯ. ಸೊ ಆದ್ರಿಂದ ಇಲ್ಲೂ ಕೂಡ ನಿಮ್ಮ ಸುತ್ತಮುತ್ತ ಯಾರೇ ಇದ್ರೂ ಕೂಡ ಈ ನಾಟಕದೆಲ್ಲ ಮಾಡೋ ಒಂದು ಅಭ್ಯಾಸವನ್ನು ಮಾಡ್ಕೊಳ್ಳಿ. ಹಾಗೂ ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ಸರ್ ನೀವು ಬಂದಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ಸರ್. ನಮಸ್ಕಾರ. ನೀವು ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ತುಂಬಾ ಆಭಾರಿ ನಿಮಗೆ. ನಮಸ್ಕಾರ.